ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗಸ್ಟ್ 6ರಂದು ಮತ್ತೊಂದು ಟ್ವಿಸ್ಟ್ ಪಡೆದುಕೊಂಡಿದೆ. ಆರೋಪಿ ಪ್ರದೋಷ್ ರಾವ್ ತಮ್ಮನ್ನ ಮಾಫಿ ಸಾಕ್ಷಿ ಅಂತ ಪರಿಗಣಿಸುವಂತೆ ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಸಿರುವ 59ನೇ ಸಿಸಿಎಚ್ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಪ್ರದೋಷ್ ರಾವ್ ಅವರು ಕೊಲೆ ಪ್ರಕರಣದಲ್ಲಿ 14ನೇ ಆರೋಪಿಯಾಗಿದ್ದಾರೆ. ಅವರ ಅರ್ಜಿಯ ವಿಚಾರಣೆ ನಡೆಸಿರುವ ನ್ಯಾಯಾಧೀಶರು ಮುಂದಿನ ವಿಚಾರಣೆಯನ್ನ ಆಗಸ್ಟ್ 10ರಂದು ಪೂರ್ಣಗೊಳಿಸಿ ಅಂತಿಮ ಆದೇಶ ಪ್ರಕಟಿಸುವುದಾಗಿ ಆಗಸ್ಟ್ 6ರಂದು ತಿಳಿಸಿದ್ದಾರೆ. ಆರೋಪಿಗಳ ಜಾಮೀನು ಆದೇಶವನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದ ಬಳಿಕ ನಟ ದರ್ಶನ್, ಅವರ ಸ್ನೇಹಿತೆ ಪವಿತ್ರಾ ಗೌಡ, ದರ್ಶನ್ ವ್ಯವಸ್ಥಾಪಕ ಆರ್ ನಾಗರಾಜ್, ಕಾರು ಚಾಲಕ ಲಕ್ಷ್ಮಣ್, ಉದ್ಯಮಿ ಪ್ರದೋಷ್ ರಾವ್, ಚಿತ್ರದುರ್ಗದ ಆಟೋ ಚಾಲಕರಾದ ಅನುಕುಮಾರ್ ಅಲಿಯಾಸ್ ಅನು, ಜಗದೀಶ್ ಅಲಿಯಾಸ್ ಜಗ್ಗಾ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮಾಫಿಗೆ ಷರತ್ತು. ಹೌದು, ಪ್ರದೋಷ್ ಪರವಾಗಿ ವಕೀಲರು 2 ದಿನಗಳ ಹಿಂದಷ್ಟೇ ನ್ಯಾಯಾಲಯಕ್ಕೆ ಮಾಫಿ ಸಾಕ್ಷಿಯ ಅರ್ಜಿ ಸಲ್ಲಿಸಿದ್ದಾರೆ. ಸತ್ಯಾಂಶವನ್ನ ಹೇಳೋದಾಗಿ ಅರ್ಜಿಯಲ್ಲಿ ತಿಳಿಸಲಾಗಿದೆ. ಇದೇ ಪ್ರಕರಣದಲ್ಲಿ 10ನೇ ಆರೋಪಿ ವಿನಯ್ ಹಾಗೂ 8ನೇ ಆರೋಪಿ ರವಿಶಂಕರ್ ಕೂಡ ಮಾಫಿ ಸಾಕ್ಷಿಗೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿಗಳನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸುವಂತೆ ಪ್ರದೋಷ್ ಪರ ವಕೀಲರು ನ್ಯಾಯಾಲಯದಲ್ಲಿ ಕೋರಿದ್ರು. ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೆಲವು ಷರತ್ತುಗಳನ್ನ ಮುಂದಿಟ್ಟು ಪ್ರಾಸಿಕ್ಯೂಷನ್ ಪರವಾಗಿ ಮಾಫಿ ಸಾಕ್ಷಿಗೆ ಒಪ್ಪಿಗೆ ಸೂಚಿಸಿ ನ್ಯಾಯಾಲಯಕ್ಕೆ ಮೆಮೊ ಸಲ್ಲಿಸಿದ್ದಾರೆ. ಇದಕ್ಕೆ ದರ್ಶನ್ ಪರ ವಕೀಲ ಹಸ್ಮತ್ ಪಾಷಾ ಆಕ್ಷೇಪಿಸಿದ್ದಾರೆ. ಅಂದಹಾಗೆ ಇಂತಹ ಅಪರಾಧ ಪ್ರಕರಣಗಳ ವಿಚಾರಣೆ ಸಂದರ್ಭದಲ್ಲಿ ಮಾಫಿ ಸಾಕ್ಷಿಗೆ ತನ್ನದೇ ಮಹತ್ವ ಇದೆ. ಅಪರಾಧದಲ್ಲಿ ನೇರವಾಗಿ ಭಾಗಿಯಾದ ವ್ಯಕ್ತಿಯೇ ತನಗೆ ಕ್ಷಮೆ ನೀಡುವ ಷರತ್ತಿನ ಮೇಲೆ ಕೋರ್ಟ್ನಲ್ಲಿ ಸತ್ಯ ಹೇಳಲು ಒಪ್ಪಿಕೊಳ್ಳುವ ಸಾಕ್ಷಿಗೆ ಮಾಫಿ ಸಾಕ್ಷಿ ಎನ್ನಲಾಗುತ್ತೆ. ಅದಕ್ಕೆ ಪ್ರತಿಯಾಗಿ ಆತ ಅಥವಾ ಆಕೆ ನ್ಯಾಯಾಲಯ ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಹಾಗಾಗಿ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸುವ ಸಾಮರ್ಥ್ಯ ಮಾಫಿ ಸಾಕ್ಷಿಗಿದೆ. ಮ್ಯಾಜಿಸ್ಟ್ರೇಟ್ ಅಥವಾ ವಿಚಾರಣಾ ನ್ಯಾಯಾಲಯದ ನ್ಯಾಯಾಧೀಶರು ಮಾಫಿ ನೀಡುವ ಅಧಿಕಾರ ಹೊಂದಿರ್ತಾರೆ. ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಯನ್ನ ಮಾಫಿ ಮಾಡುವ ಹಾಗೂ ಮಾಫಿ ರದ್ದು ಮಾಡುವ ಅಧಿಕಾರದ ಕುರಿತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಅಂದ್ರೆ BNSS ಸೆಕ್ಷನ್ 343, 344 ಹಾಗೂ 345ನ ಅಡಿಯಲ್ಲಿ ವಿವರಿಸಲಾಗಿದೆ. ಭಯೋತ್ಪಾದನೆ, ಕೊಲೆ ಸಂಚು, ಭಾರಿ ಹಗರಣಗಳಂತಹ ಪ್ರಕರಣಗಳಲ್ಲಿ ಹೊರಗಿನಿಂದ ಪುರಾವೆಗಳನ್ನ ಸಂಗ್ರಹಿಸುವುದು ಕಷ್ಟ. ಅಂತಹ ಸಂದರ್ಭಗಳಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಯೇ ಮಾಫಿ ಸಾಕ್ಷಿಯಾಗಿ ಮುಂದೆ ಬಂದ್ರೆ ಇಡೀ ಪ್ರಕರಣವನ್ನ ಭೇದಿಸಲು ನೆರವಾಗುತ್ತೆ. ಹಾಗೆಯೇ ಪ್ರತ್ಯಕ್ಷದರ್ಶಿಗಳು ಇಲ್ಲದ ಪ್ರಕರಣಗಳಲ್ಲಿಯೂ ಮಾಫಿ ಸಾಕ್ಷಿ ಮುಖ್ಯವಾಗುತ್ತೆ. ಕೃತ್ಯದ ಮಾಸ್ಟರ್ ಮೈಂಡ್ ಯಾರು, ಹಣಕಾಸಿನ ವ್ಯವಹಾರ, ಶಸ್ತ್ರಾಸ್ತ್ರ ಹಗರಣವನ್ನ ಬಯಲು ಮಾಡಲು ನೆರವಾಗುತ್ತೆ. ತನಿಖೆಗೆ ವರ್ಷಗಟ್ಟಲೆ ಸಮಯ ತೆಗೆದುಕೊಳ್ಳಬಹುದಾದ ಪ್ರಕರಣಗಳು ಮಾಫಿ ಸಾಕ್ಷಿ ಹೇಳಿಕೆ ಆಧಾರದಲ್ಲಿ ತ್ವರಿತವಾಗಿ ಇತ್ಯರ್ಥಗೊಳ್ಳುತ್ತವೆ. ಆರೋಪಿಯು ತಾನು ಪ್ರಕರಣದಿಂದ ಪಾರಾಗುವ ಸಲುವಾಗಿ ಸುಳ್ಳು ಹೇಳುವ ಸಾಧ್ಯತೆ ಇರುತ್ತೆ. ಮಾಫಿ ಸಾಕ್ಷಿ ನೀಡುವ ಪ್ರತಿಯೊಂದು ಹೇಳಿಕೆಗೂ ಸಾಕ್ಷಿಗಳು ಲಭ್ಯವಿರಬೇಕು. ಇಲ್ಲದಿದ್ರೆ ಅಷ್ಟು ಸುಲಭವಾಗಿ ಪ್ರಕರಣದಿಂದ ಪಾರಾಗಲು, ತನಿಖೆ ಪೂರ್ಣಗೊಳ್ಳಲು ಸಾಧ್ಯವಾಗೋದಿಲ್ಲ. ಒಂದು ವೇಳೆ ನ್ಯಾಯಾಲಯದ ಎದುರು ದುರುದ್ದೇಶದಿಂದ ಸುಳ್ಳು ಹೇಳಿದ್ರೆ ಅಥವಾ ಸಹಕಾರ ನೀಡದೇ ಇದ್ರೆ ಮಾಫಿ ರದ್ದಾಗಿ ಮತ್ತೆ ಕೇಸ್ ಬೀಳಬಹುದು. ಮಾಫಿ ಸಾಕ್ಷಿದಾರನು ನ್ಯಾಯಾಲಯದ ಎದುರು ನೀಡುವ ಹೇಳಿಕೆಗಳೇ ಶಿಕ್ಷೆಯನ್ನ ನಿರ್ಣಯಿಸಲು ಅಂತಿಮವಲ್ಲ. ಅವರು ನೀಡುವ ಹೇಳಿಕೆಗಳಿಗೆ ಪೂರಕ ಸಾಕ್ಷಿಗಳು ಬೇಕಾಗತ್ವೆ. ಮಾಫಿ ಸಾಕ್ಷಿಯ ಹೇಳಿಕೆಗಳನ್ನ ಹೇಗೆ ಪರಿಗಣಿಸಬೇಕು ಅನ್ನೋದಕ್ಕೆ ಭಾರತೀಯ ಸಾಕ್ಷ್ಯ ಕಾಯ್ದೆಯಲ್ಲಿ ಅಂದ್ರೆ BSAನಲ್ಲಿ ಪ್ರತ್ಯೇಕ ನಿಯಮಗಳಿವೆ.
ಈ ಹಿಂದಿನ ಒಂದು ಉದಾಹರಣೆಯನ್ನ ನೋಡ್ತಾ ಹೋಗೋದಾದ್ರೆ, ಧಾರವಾಡದ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡರ್ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ಬಸವರಾಜ್ ಮುತ್ತಗಿ, ಶಿವಾನಂದ ಶ್ರೀಶೈಲ ಬಿರಾದರ ಮಾಫಿ ಸಾಕ್ಷಿಗಳಾಗಿದ್ರು. ಹೀಗಾಗಿ ಅವರನ್ನ ಶಿಕ್ಷೆಯಿಂದ ಕೈಬಿಡಲಾಗಿತ್ತು. ಅವರು ನೀಡಿದ್ದ ಹೇಳಿಕೆ ಹಾಗೂ ಸಾಕ್ಷಿಗಳ ಹೋಲಿಕೆ ಆಧಾರದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಆರೋಪಿಗಳಿಗೆ ಶಿಕ್ಷೆಯಾಗಿತ್ತು. ಧಾರವಾಡ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2016ರ ಜೂನ್ 15ರಂದು ಯೋಗೀಶ್ ಗೌಡರ್ ಕೊಲೆ ನಡೆದಿತ್ತು. ಸದ್ಯ ಈ ಶಿಕ್ಷೆಯ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A14 ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಮುಂದಾಗಿರುವುದು ನಟ ದರ್ಶನ್ ಹಾಗೂ ಪವಿತ್ರ ಗೌಡಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಒಳಗಿನ ಪ್ರತಿಯೊಂದು ರಹಸ್ಯವೂ ಈಗ ಪ್ರದೋಷ್ ಬಾಯಿಂದ ಹೊರಬಿದ್ರೆ ಕೋರ್ಟ್ನಲ್ಲಿ ದರ್ಶನ್ ಗ್ಯಾಂಗ್ ಬಚಾವಾಗೋದು ಅತ್ಯಂತ ಕಷ್ಟಕರವಾಗಲಿದೆ. ಮುಂದಿನ ದಿನಗಳಲ್ಲಿ ಕೋರ್ಟ್ ಈ ಅರ್ಜಿಯ ಮೇಲೆ ಏನು ತೀರ್ಪು ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.